ಅಂತ ಒಂದು ಧೈರ್ಯ ಪ್ರದರ್ಶನ ಮಾಡ್ತಿಲ್ಲ. ಕಳ್ಳಂತರ ಅಲ್ಲಿ ಬನ್ನಿ ಏನ್ ಅಲ್ಲಿ ಬಂದು ಏನ್ ಮಾಡೋದು ನಾವು? ಇವತ್ತು ದೇಶಕ್ಕೆ ಪ್ರಜಾಪ್ರಭುತ್ವ ಮತ್ತೆ ಇಂತಹ ಒಂದು ದೊಡ್ಡ ಸಂವಿಧಾನ ತಂದುಕೊಟ್ಟಂತ ಅಂಬೇಡ್ಕರ್ ಅವ್ರ ಜಯಂತಿ ನಾಳೆ. ಅವರ ಒಂದು ಸ್ಫೂರ್ತಿಯಲ್ಲಿ ನಾವಿವತ್ತು ಇವೆಲ್ಲವನ್ನ ಸರಿಪಡಿಸಬೇಕು. ಕಳ್ಳರು, ಲೂಟಿಕೋರರು, ಭ್ರಷ್ಟರು ಇವರೆಲ್ಲ ಯಾರಿದ್ದಾರೆ, ಇವ್ರನ್ನೆಲ್ಲ ಹಿಡಿದು ಜನಸಾಮಾನ್ಯರಿಗೂ ಸಮಾನತೆಯ ಒಂದು ಸಾಮಾಜಿಕ ನ್ಯಾಯ ಸಿಗಬೇಕು, ಸಮಾನತೆ ದೊರಕಬೇಕು ಅಂತ ಹೇಳಿ ನಾವು ಮಾಡ್ತಾ ಇದ್ರೆ, ಒಂದೊಂದು ಜನ ನೀವು ಲೂಟಿ ಮಾಡಿಕೊಂಡು ಇಲ್ಲಿ ಅಧಿಕಾರದಲ್ಲಿ ಇಟ್ಕೊಂಡು ಆಸ್ತಿ ಪಾಸ್ತಿ ಎಲ್ಲಾನು ಮಾಡಿಕೊಂಡು ಸರ್ಕಾರಿ ಸವಲತ್ತುಗಳನ್ನ ದುರುಪಯೋಗ ಮಾಡ್ಕೊಂಡು ಮಜಾ ಮಾಡ್ತಾ ಇದ್ರ, ಶೋಕಿ ಮಾಡ್ತಾ ಇದ್ದೀರಾ? ಪೊಲೀಸರಿಗೆ ಫೋನ್ ಮಾಡಿ ಸರ್, ಫೋನ್ ಮಾಡಿ ಕಳಿಸಿ ಹೋಗಿ. ಬೇಡ ಬಿಡ್ರಿ, ಪೊಲೀಸರು ನೋಡ್ಕೋತಾರೆ. ನಮ್ಗೆ ಕೆಲಸ ಮಾಡಿ ಅಂತ ಪೊಲೀಸರು ನೋಡ್ಕೋತಾರೆ. ಫೋನ್ ಮಾಡಿ ಅವ್ರು ಬಂದು ಬಿಡಿ, ಪೊಲೀಸರು ನೋಡ್ಕೋತಾರೆ. ಅವ್ರು ನೋಡ್ಕೋತಾರೆ ಬಿಡಿ, ಪೊಲೀಸರು ಅವರೇ ಕರ್ಕೊಂಡು ಹೋಗ್ತಾರೆ, ಬರ್ತಾರೆ. ಅವ್ರಿಗೂ ಸಂಬಳ ತಗೊಳ್ತಿರೋದು ಅವರು ಬರ್ತಾರೆ. ಅದಕ್ಕೆ ಯಾವ ಡಿಪಾರ್ಟ್ಮೆಂಟ್ ಅಂತ ಹೇಳಕ್ ನಿಮ್ಗೆ ಧೈರ್ಯ ಇಲ್ಲ, ಮತ್ತೆ ಪೊಲೀಸ್ ಸ್ಟೇಷನ್ಗೆ ಹೋಗೋಣ ಅಂತ ಹೇಳಿ. ಅಲ್ಲ ಸರ್, ಇವಾಗ ನಮ್ಮ ಮಗು ಅಂತ ಹೆಂಗ್ ಹೇಳಿದ್ರೆ ನಿಮ್ ಡಿಸಿಗ್ನೇಷನ್ ಹೇಳ್ರಿ, ನಿಮ್ ಡಿಸಿಗ್ನೇಷನ್ ಏನಂತ ಹೇಳ್ರಿ. ನಮ್ಮ ಮಗು ಅಂತ ಹೆಂಗ್ ಹೇಳ್ರಿ ನೀವು? ಯಾವ ಡಿಪಾರ್ಟ್ಮೆಂಟ್ ಹೇಳ್ರಿ. ಬಂದಿದ್ದಾರೆ ಅವರು ಬಂದಿದ್ದಾರೆ. ಡಿಪಾರ್ಟ್ಮೆಂಟ್ ಅಲ್ಲ, ಮೇಲೆ ಗಾಡಿ ಓಡಿ ಹೋಗ್ತಾ ಧೈರ್ಯ ನನಗೆ. ಮತ್ತೆ ಅವ್ರು ಬಂದಿದ್ದಾರೆ ಬಿಡಿ, ನೋಡ್ಕೋತಾರೆ ಪೊಲೀಸರಿಗೆ. ನಮ್ಮವ್ರು ಯಾರು ನೋಡಿದ್ರು ಪೊಲೀಸರಿಗೆ ಒಬ್ರು ಮಾತಾಡ್ಬೇಕು. ಯಾವ ಡಿಪಾರ್ಟ್ಮೆಂಟ್ ಅಂತ ಹೇಳಿ. ಯಾವ ಡಿಪಾರ್ಟ್ಮೆಂಟ್ ಹೇಳಕ್ ಏನಿದೆ? ನೀವು ಕರ್ಕೊಂಡು ಹೋಗಿ ಸರ್. ಯಾವ ಡಿಪಾರ್ಟ್ಮೆಂಟ್ ಅಂತ ಹೇಳಲ್ಲ, ಯಾವ ಇಲಾಖೆದು? ರೋಡಲ್ಲಿ ಯಾಕೆ ಹೇಳ್ಬಾರ್ದು? ಪಬ್ಲಿಕ್ ಸಂಬಳ ತಗೊಳಕಾಗತ್ತೆ, ರೋಡಲ್ಲಿ ನಿಮ್ಮ ಯಾವ ಡಿಪಾರ್ಟ್ಮೆಂಟ್ ಅಂತ ಹೇಳಕ್ಕಾಗಲ್ಲ. ಅಷ್ಟು ನಾಚಿಕೆ ಆಗತ್ತೆ ನಿಮ್ಗೆ. ಅಲ್ಲ, ಅದನ್ನೇ ಹೇಳ್ತಾ ಇದೀವಲ್ಲ ಸ್ವಾಮಿ, ಒಂದ್ ತಾಸಿಂದ ಕೇಳ್ತಾ ಇದೀವಿ ನಾವು, ಯಾವ ಡಿಪಾರ್ಟ್ಮೆಂಟ್ ಗಾಡಿ ಅಂತ. ಇವರು ನಮಗೆ ಗಾಡಿನ ಮಿಸ್ಯೂಸ್ ಮಾಡ್ತೀವಿ ಅಂತ ಅನ್ಸಿದೆ. ಭಾನುವಾರ ಫ್ಯಾಮಿಲಿ ಕರ್ಕೊಂಡು ಬಂದಿದ್ದಾರೆ. ಫ್ಯಾಮಿಲಿ ಅಂತ ಹೇಳಿದ್ದಾರೆ. ಅವ್ರಿಗೆ ಒಳಗಡೆ ಇದ್ದಾನೆ. ನೋಡಿ ಯಾವ ಡಿಪಾರ್ಟ್ಮೆಂಟ್ ಅಂತ ಹೇಳಿ. ಯಾಕೆ ಹೇಳಲ್ಲ? ಇವಾಗ ಸರ್ಕಾರಿ ಗಾಡಿ ಹೆಂಗ್ ತಗೊಬಂದ್ರೆ ಎನ್ಕ್ವೈರಿ ಆಗ್ಲಿ, ಏನಾಯ್ತು, ನಾವು ತಪ್ಪು ಮಾಡಿದ್ರು ಜೈಲಿಗೆ ಆಗ್ಲಿ ಹೋಗ್ತೀವಿ. ಆಯ್ತು ಬಿಡಿ, ಅವ್ರು ನಿಧಾನವಾಗಿನ ಕೇಳಿ. ಈಗ ಬಂದಿದ್ದೀನಿ. ಅಲ್ಲ ಆಯ್ತು, ನೀವು ಯಾವಾಗ ಬಂದಿರೋ ಅನ್ನೋದಲ್ಲ ಪ್ರಾಮುಖ್ಯತೆ ಅಲ್ಲ. ಇಲ್ಲಿ ಈ ವಾಹನ ಯಾವ ಇಲಾಖೆದು, ಇವ್ರ ಹೆಸರೇನು, ಇವ್ರ ಡಿಸಿಗ್ನೇಷನ್ ಏನು, ಅಷ್ಟೇ. ಅದನ್ನ ಹೇಳಿ ಹೋಗ್ಲಿ, ಯಾರು ಬೇಡ ಅಂದ್ರು. ಟೋಟಲಿ ಇವು ಏನಪ್ಪಾ ಅಂತಂದ್ರೆ, ಇವು ಸರ್ಕಾರಿ ಆಸ್ತಿ, ಇವ್ರು ಸ್ವಂತ ಆಸ್ತಿ ಮಾಡ್ಕೊಂಡಿದ್ದಾರೆ. ಮುಂಚೆನೆ ನೀವು ಯೋಚನೆ ಮಾಡಬೇಕಾಗಿತ್ತು. ಸೈಡ್ ಬರ್ರಿ. ಗೌರ್ಮೆಂಟ್ ಗಾಡಿ ಹಿಂಗೆಲ್ಲ ತಿರುಗಾಡಬಾರ್ದು. ಆಫೀಸ್ ವರ್ಗು ಒಂದೇ ಇರ್ಬೇಕು. ಈ ರೀತಿ ಎಲ್ಲ ಹಾಳು ಮಾಡಿ ಆ ಸರ್ಕಾರದ ಬೊಕ್ಕಸ ಲೂಟಿ ಹೊಡ್ತಕ್ಕಂತ ಸರ್ಕಾರಗಳು ನಡೆಸ್ತಾ ಇದಾರೆ. ಇಂಥ ಅಧಿಕಾರಿಗಳು ಬೇಜವಾಬ್ದಾರಿತನ ಇದೆಲ್ಲ. 7 ಗಂಟೆ ಆಗಿದೆ. ಅಧಿಕಾರಿಗಳು ಜವಾಬ್ದಾರಿ ಇದ್ದಿದ್ರೆ ಈ ಸಮಯದಲ್ಲಿ ಈ ಗಾಡಿನ ಅವ್ರ ಕಚೇರಿಯಲ್ಲಿ ಇರ್ಬೇಕು. ಈ ಗಾಡಿ ಇಲ್ಲೇ ಹಾಕಿ ಬಂದಿದೆ, ಬಂದಿದೆ ಗಾಡಿನ. ಅಂದ್ರೆ ಯಾರ ತೆರಿಗೆ ದುಡ್ಡಲ್ಲಿ ಇದು ಡೀಸೆಲ್ ಹಾಕ್ಸಿದೆ ಗಾಡಿನ? ನಮ್ ತೆರಿಗೆ ದುಡ್ಡು ಇದು. ನಾವೆಲ್ಲ ಕಟ್ಟಿರೋ ತೆರಿಗೆ ದುಡ್ಡಲ್ಲಿ ಈ ಒಂದು ಸರ್ಕಾರಿ ವಾಹನನ ಸರ್ಕಾರ ಇವರಿಗೆ ಸೇವೆ ಕೊಡ್ಲಿ ಅಂತೇಳಿ ಕೊಟ್ರಿ. ಅದನ್ನ ಇವ್ರು ದುರ್ಬಳಕೆ ಮಾಡ್ಕೊಂತ ಇದಾರೆ ಇಂಥದ್ರಲ್ಲಿ. ಅಲ್ಲಿ ಲೈವ್ ಇದೆ, ಎಲ್ಲದೆಲ್ಲ ಹೇಳಾಗಿದೆ. ಇವರು ಬಂದಿದ್ದಾರೆ. ಒಂದ್ ನಿಮಿಷ ಸರ್ಕಾರಿ ವಾಹನ ತಗೊಂಡು ಅಡ್ಡಾಡೋದು ಅವ್ರ ಹೆಸರು ಮತ್ತೆ ಅವ್ರ ಮುಂದೆ ಈಗ ನೋಡ್ರಿ, ಅದೆಲ್ಲಾನು ಹೇಳಾಗಿದೆ.
ಸರ್ ಇಷ್ಟೇ ನಾವು ನಿಮ್ಗೆ ನಾವು ನೀವು ಕೆಲಸ ಮಾಡಿಕಲ್ಲ ಈ ಕೆಲಸ ನೀವೆಲ್ಲ ಸೇರಿ ನೀವೆಲ್ಲ ಸೇರಿ ಮಾಡಬೇಕು. ಇವರು ನೋಡಿ ಆ ಗಾಡಿ ಆ ಬುಲೋರೋ ಸರ್ಕಾರ ಹೊರಗಡೆ ಒಬ್ಬ ಹುಡುಗ ಕೂತಿದ್ದಾನೆ. ಇವರು ಅಫಿಷಿಯಲ್ ಡ್ರೆಸ್ ಅಲ್ಲಿ ಇಲ್ಲ, ಒಂದು ಡ್ರೆಸ್ ಅಲ್ಲಿ ಇಲ್ಲ, ಮತ್ತೆ ID ಕಾರ್ಡು ಇಲ್ಲ. ನಾವು ನಾರ್ಮಲ್ ಆಗಿ ನಾವು ಸರ್ಕಾರಿ ವಾಹನ ದುರುಪಯೋಗ ಆಗ್ತಾ ಇದೆ ಸರ್, ನಿಮ್ಮ ID ಕಾರ್ಡ್ ಅಂತ ಕೇಳಿದ್ದಾರೆ. ಹೇಳಿಲ್ಲ, ನಾನು ಇಂಥ ಇಲಾಖೆ ಕೆಲಸ ಮಾಡ್ತಾ ಇದ್ವಿ, ಹೊಟ್ಟೋಗ್ತಾ ಇದ್ವಿ. ಈಗ ನಮ್ಗೆ ಅನುಮಾನ, ಡೌಟ್ ಅಲ್ವಾ, ಸರ್ಕಾರಿ ವಾಹನ ಯಾರು ಬಸ್ಕೊಂಡು ಬಂದಿರ್ಬೋದು, ಇನ್ನೊಂದು ಮಾಡ್ಕೊಂಡು ಬಂದಿರ್ಬೋದು, ಅಥವಾ ಯಾರೋ ಒಳಗಡೆ ಹುಡುಗ ಯಾರು ಊರ ಅಧಿಕಾರಿ ಅಂತ ನಂಗೆ ಹೆಂಗ್ ಗೊತ್ತಾಗುತ್ತೆ? ID ಕಾರ್ಡು ಹೇಳ್ತಾ ಇಲ್ಲ. ಕೇಳಿದ್ರೆ ಬಹಳ ಉತ್ತರಗಳನ್ನ ನಮಗೂ ಕೊಟ್ಟರು, ಅವರೆಲ್ಲ ಕೊಟ್ಟರು. ಆನಂದ ಬಂದು ಬಹಳ ಸಾಫ್ಟಾಗಿ ಅವ್ರು ಯಾವುದೇ ಆರೋಪಗಳನ್ನ ಮಾಡಿದ್ರೆ ನಾನು ಕೇಳ್ಕೊಂಡೆ. ಹೇಳಲಿಲ್ಲ ಅವರು, ಅಲ್ಲಿ ಬಂದು ಹೇಳ್ತೀನಿ 10 ಗಂಟೆ ಗಂಟೆ ನಾನು ಹಿಂದೆ ಹೇಳ್ತಾ ಇದ್ರು. ಹಾಗಾಗಿ ನಾವು ನಿಮಗೆ ಹ್ಯಾಂಡ್ ಓವರ್ ಮಾಡ್ತಾ ಇದ್ದೀವಿ ಈ ವ್ಯಕ್ತಿನ, ಈ ಅನಾಮಿಕ ವ್ಯಕ್ತಿನ ಮತ್ತೆ ಆ ವಾಹನವನ್ನ ದಯವಿಟ್ಟು ತಗೊಂಡೋಗಿ ಆಮೇಲೆ ಕ್ರಮ ತೆಗೆದುಕೊಳ್ಳಿ. ಯಾವುದು ಈ ತರದ ವ್ಯಕ್ತಿಗಳು ಸರ್ಕಾರಿ ವಾಹನಗಳನ್ನ ಇನ್ನು ಮುಂದೆ ಅಧಿಕಾರಿಗಳು ದುರುಪಯೋಗ ಪಡಿಸ್ಕೊಳ್ದಂಗೆ ಸ್ವಲ್ಪ ಅವ್ರಿಗೆ ಎಚ್ಚರಿಕೆಯನ್ನ ಕೊಟ್ಟು ಅಥವಾ ಏನೇನು ಕಾನೂನು ಕ್ರಮ ಏನು ತಗೋಬೋದು ಅದು ತಗೊಂಡು ದಯವಿಟ್ಟು ಮಾಡಿ. ವೆಹಿಕಲ್ ನಂಬರ್ ನೋಟ್ ಮಾಡ್ತಾರೆ. ಅದು ಯಾವ ಸ್ಟೇಷನ್ಗೆ ಹೋಗುತ್ತೆ ನೋಡಿ, ಕೋಲ್ ಬಜಾರ್ ಸ್ಟೇಷನ್ಗೆ ಹೋಗುತ್ತೆ. ಆಮೇಲೆ ಇನ್ನೊಂದು ಎಲ್ಲಿ ಹೋದ್ರು ಅವರು? ಆಯ್ತು ಸರ್ ಒಂದು ನಿಮಿಷ. ಚಂದ್ರಶೇಖರ್ ಕೋಲ್ ಬಜಾರ್ ಸ್ಟೇಷನ್ಗೆ ಹೋಗ್ತಾರೆ ಅವರು, ಬಿಡಿ ಮಾಡ್ತಾರೆ, ಮಾಡ್ಬೇಕು. ನಿಮ್ಮ ಕೆಲಸ ಲೈವ್ನ ಕ್ಲೋಸ್ ಮಾಡಿ. ಆಯ್ತು, ಗಾಡಿನ ಯಾರು ಕ್ಲೋಸ್ ಮಾಡಿ ಮೇಲೆ ಲೈವ್ನ ಕ್ಲೋಸ್ ಮಾಡಿ ಅದು ಗಾಡಿ ತೆಗೆದ್ಮೇಲೆ ಕ್ಲೋಸ್ ಮಾಡ್ಬಿಡಿ. ಒಂದಿಬ್ರು ಎಲ್ಲರೂ ಅದೇ ಮಾಡಬೇಡಿ. ಯಾವುದು ರೈಲು ನೋಡಿ, ಯಾವುದು ನಾವು ಲಾಸ್ಟಿಗೆ 4 ಲೈವ್ ಕಂಪ್ಲೀಟ್ ಮಾಡಿ ಲೈವ್ ಕಂಪ್ಲೀಟ್ ಬಿಡಿ. ಇವ್ರು ಅಂತೇಳಿ ಕರ್ನಾಟಕ ರಾಜ್ಯ ಸಮಿತಿ ಪಕ್ಷ, ಒಳ್ಳೆ ಪಕ್ಷ ಇದು. ಬರ್ರಿ, ನಾಳೆ ಅಂಬೇಡ್ಕರ್ ಜಯಂತಿ ಐತೆ, ರಾಘವ್ ಕಾಲಂ ಅಂದರೆ ಇದು ಅಂಬೇಡ್ಕರ್ ಸಂಬಂಧಪಟ್ಟಿದ್ದು ಇಲ್ಲ. ಇದು ಒಂದು ಪಕ್ಷ, ಇದೊಂದು ಪಕ್ಷ ಈ ವಿಡಿಯೋದಲ್ಲಿ. ಇದು ಒಂದು ಸ್ವಂತ ಪಕ್ಷ. ನಮ್ಮ ರೆಡ್ಡಿ ಸರ್ ಮೊದಲಿದ್ದು ಇಲ್ಲೇ ಅದಾರೆ, ಯೂನಿವರ್ಸಿಟಿ ಅಧ್ಯಕ್ಷ.